ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಾವು ಸೇರಿ ಬರುವಂತೆ ಕರ್ತನ ಕೊಟ್ಟದ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಒಳ್ಳೆಯವನಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ಒಳ್ಳೆದನ್ನೇ ಮಾಡುವ ದೇವರಾಗಿದ್ದಾನೆ. ನಾವು ಒಂದು ವಾರದಿಂದ ಕರ್ತನ ಸಾನ್ನಿಧ್ಯದಲ್ಲಿ ನಾವು ಒಂದು ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಸೇವಕರು ಮತ್ತು ದೇವರ ಮಧ್ಯದಿಂದ ಕಾನ್ವರ್ಸೇಷನ್ ವಿಚಾರವಾಗಿ ಡೀಪ್ ಆಗಿ ಅವರು ಹೇಳಿದಂತಹ ಮಾತುಗಳ ಅಡಕವಾಗಿರುವಂತ ಒಂದು ಮಾತಿನಲ್ಲಿ ಮಾತನಾಡಿದ ಮಾತುಗಳನ್ನ ನಾವು ಆಳವಾಗಿ ನಾವು ಕಲಿತಾ ಇದ್ದೇವೆ. ಆ ಸೇವಕರ ಮಾತುಕತೆಯನ್ನು ಮತ್ತೆ ನಾನು ಪುನರಾವರ್ತಿಸಲು ಬಯಸುತ್ತೇನೆ. ಒಬ್ಬ ಸೇವಕರು ದೇವರಿಗೆ ಈ ರೀತಿಯಲ್ಲಿ ಕೇಳುತ್ತಾರೆ, ಯಾಕೆ ಈ ಲೋಕದಲ್ಲಿ ಒಳ್ಳೆಯವರಿಗೆ ಕೆಟ್ಟದ್ದು ನಡೆಯುತ್ತದಲ್ಲ, ಯಾಕೆ ಒಳ್ಳೆಯವರಿಗೆ ಕೆಟ್ಟದ್ದು ನಡೆಯುತ್ತಲ್ಲ ಅಂತ ಅನ್ಕೊಂಡು ಕೇಳಿದಾಗ ದೇವರು ಈ ರೀತಿಯಲ್ಲಿ ಉತ್ತರ ಕೊಡ್ತಾರೆ, ದೊಡ್ಡ ದೊಡ್ಡ ಮರಗಳು ಕೂಡ ಬಲವಾದ ಬಿರುಗಾಳಿಯನ್ನು ಎದುರಿಸಬೇಕು. ಆಗ ಎಲ್ಲಾ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರುವುದಕ್ಕೆ, ಆ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರುವುದಕ್ಕೆ ಒಂದು ಉದ್ದೇಶವಿರ್ತದೆ ಅಂತ ಅನ್ಕೊಂಡು ಹೇಳ್ತಾರೆ. ತದನಂತರ ಸೇವಕರು ಮತ್ತೆ ತಿರುಗಿ, ಹಾಗಾದ್ರೆ ಯಾಕೆ ನಾನು ಒಬ್ಬನೇ ಒಂಟಿಯಾಗಿದ್ದೀನಲ್ಲ ಅನ್ನೋದನ್ನ ಸೇವಕರು ಕೇಳುವಾಗ ದೇವರು ಹೇಳ್ತಾರೆ, ರಾತ್ರಿಯಲ್ಲಿ ನಿನಗೆ ಸೂರ್ಯ ಕಾಣೋದಿಲ್ಲ ಅಂತ ಅಂದು ಕೂಡಲೇ ಸೂರ್ಯ ಇಲ್ಲ ಎಂದು ಅಂದುಕೊಂಡಿದೀಯಾ ಅನ್ನೋದನ್ನ ಹೇಳ್ತಾರೆ. ತದನಂತರ ಅದನ್ನ ವಿವರಿಸಿ ದೇವರು ಈ ರೀತಿಯಲ್ಲಿ ಸೂರ್ಯ ಯಾವ ರೀತಿಯಲ್ಲಿ ರಾತ್ರಿಯಲ್ಲಿ ನಿನಗೆ ಕಾಣದೆ ಹೋದರೂ ಕೂಡ ಆತನಿದ್ದಾನೋ, ಅದೇ ರೀತಿಯಲ್ಲಿ ನೀನು ಕೆಲವು ಬಾರಿ ನನ್ನ ಅನುಭವವನ್ನ, ನನ್ನ ಒಂದು ಪ್ರತ್ಯಕ್ಷತೆಯನ್ನ ಹೊಂದದೆ ಹೋದರು, ಆ ಅನುಭವ ಇಲ್ಲದೆ ಹೋದರು, ನಾನು ನಿನ್ನ ಜೊತೆ ಇದ್ದೇನೆ ಎಂದು ಹೇಳ್ತಾರೆ. ಹಲ್ಲೆಲೂಯಾ. ತದನಂತರ ಸೇವಕರು ಬಹಳ ಚಿಕ್ಕ ಸ್ವರದಲ್ಲಿ ಈ ರೀತಿಯಲ್ಲಿ ಕೇಳ್ತಾರೆ, ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅನ್ನೋದನ್ನ ಕೇಳುವಾಗ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಸಮಯದಲ್ಲ, ನನ್ನ ಸಮಯದಲ್ಲಿ ಇವೆಲ್ಲ ಸರಿ ಹೋಗ್ತದೆ. ನಿನ್ನ ಆಲೋಚನೆ ಮುಖಾಂತರವಲ್ಲ, ನನ್ನ ಆಲೋಚನೆ ಮುಖಾಂತರ ಸರಿ ಹೋಗುತ್ತದೆ. ಅದಕ್ಕೆ ಸೇವಕರು ಅಂಜಿಕೊಂಡು ದೇವರಿಗೆ ಈ ರೀತಿಯಲ್ಲಿ ಕೇಳುತ್ತಾರೆ. ಈ ಭಾಗವನ್ನ ನಾವು ಈಗ ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ಇದನ್ನೆಲ್ಲ ಹೇಗೆ ಮಾಡ್ಲಿ, ನಾನು ಇದನ್ನೆಲ್ಲ ಹೇಗೆ ಸಹಿಸಿಕೊಳ್ಳಲಿ ಅನ್ನೋದನ್ನ ಸೇವಕರು ಕೇಳ್ತಾ ಇದ್ದಾರೆ. ನಾನು ಇದನ್ನೆಲ್ಲ ಹೇಗೆ ಮಾಡ್ಲಿ, ಹೇಗೆ ಸಹಿಸಿಕೊಳ್ಳಲಿ? ಯಾಕಂತಂದ್ರೆ ಅಂತ ದೊಡ್ಡ ಶೋಧನೆ ಸೇವಕರು ಈ ಒಂದು ಸಮಯದಲ್ಲಿ ಎದುರಿಸ್ತಾ ಇದ್ದಾರೆ. ಆ ಸೇವಕರಿಗೆ ಬಂದಂತಹ ಶೋಧನೆ ನಮ್ಮ ಜೀವಿತದಲ್ಲೂ ಕೂಡ ಬಂದಿರಬೇಕು. ನಾವು ಕೂಡ ಕೇಳದಿರಬಹುದು, ದೇವರು ನಾನು ಇದನ್ನೆಲ್ಲ ಹೇಗೆ ಮಾಡ್ಲಿ, ಹೇಗೆ ಸಹಿಸಿಕೊಳ್ಳಲಿ ಎಂದು ಹೇಳಿದಾಗ ದೇವರು ಇದು ಒಂದು ಮಾತನ್ನ ಹೇಳ್ತಾರೆ. ದೇವರು ಅದು ನಿನ್ನ ಬಲದಿಂದ ಅಲ್ಲ, ನನ್ನ ಬಲದಿಂದ ನೀನು ಮಾಡುವವನಾಗಿದ್ದಿ. ಯಾಕಂದ್ರೆ ನಾನು ಈ ಲೋಕದ ಎಲ್ಲ ಅಪರಾಧಗಳನ್ನ ನಾನು ಅಪರಾಧಿ ಅಲ್ಲದೆ ಹೋದ್ರು ನಾನು ಒಪ್ಪಿಕೊಂಡು, ನಾನು ಹೊತ್ತುಕೊಂಡು ಅದನ್ನ ಸಹಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಆತನಷ್ಟು ಸಹಿಸಿಕೊಂಡಿಲ್ಲ, ನಾವು ಯೋಬನಷ್ಟು ಸಹಿಸಿಕೊಂಡಿಲ್ಲ, ನಾವು ಪೌಲರಷ್ಟು ಸಹಿಸಿಕೊಂಡಿಲ್ಲ, ನಾವು ಮೋಶೆಯಷ್ಟು ಸಹಿಸಿಕೊಂಡಿಲ್ಲ. ಆದ್ರೂ ಕೂಡ ನಮಗೆ ಏನ್ ಅನ್ಸುತ್ತೆ, ನಮ್ಮ ಕಷ್ಟನೇ ದೊಡ್ಡದು. ಯಾರಾದ್ರೂ ಕಷ್ಟ ಬಗ್ಗೆ ಯಾರಾದ್ರೂ ಎಕ್ಸ್ಪ್ಲೇಷನ್ ಕೊಡೋದಾದ್ರೆ ಅವ್ರು ಯಾವ ರೀತಿ ಹೇಳ್ತಾರೆ ಅಂದ್ರೆ, ನಾವು ಕೂಡ ಹೇಳುವಾಗ ಹೇಳಿದ್ರೆ ನನ್ನ ಕಷ್ಟನೇ ದೊಡ್ಡದು ಎಂದು ಹೇಳ್ತೀವಿ. ನನ್ನ ಕಷ್ಟನೇ ನನಗೆ ದೊಡ್ಡದು ಅನ್ನೋ ರೀತಿಯಲ್ಲಿ. ಹೌದು, ಖಂಡಿತವಾಗಿ ಯಾರು ಹಾದು ಹೋಗ್ತಿರ್ತಾರೋ ಪರ್ಸನಲ್ ಆಗಿ ಅವರಿಗೆ ಅವರ ಕಷ್ಟವೇ ದೊಡ್ಡದು, ಅವರ ಕಣ್ಣೀರೇ ದೊಡ್ಡದು, ಅವರ ಬಾಧೆನೇ ದೊಡ್ಡದು, ಅವರ ಒಂದು ದಾರಿನೇ ದೊಡ್ಡದು, ಅವರ ಒಂದು ಶೋಧನೆಯ ದಾರಿನೇ ದೊಡ್ಡದು. ಆದ್ರೆ ಕರ್ತನೇ ಹೇಳ್ತಾ ಇದ್ದಾನೆ, ನೀನ್ ಇದನ್ನ ನಿನ್ನ ಬಲದಿಂದ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ, ನೀನು ದೇವರ ಬಲದಿಂದ ನೀನು ಸಾಧಿಸಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅದಕ್ಕೋಸ್ಕರವಾಗಿ ಕರ್ತನು ಆ ಪೌಲನಿಗೆ ಹೇಳಿದಂತ ಮಾತನ್ನೇ ಪುನರಾವರ್ತಿಸಿ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಹಲ್ಲೆಲೂಯಾ. ನನ್ನ ಬಲ ಯಾವಾಗ ನಿನ್ನ ಮೇಲೆ ಬರ್ತದೋ ಆವಾಗ ನೀನು ಆ ಎಲ್ಲಾ ಶೋಧನೆಗಳನ್ನ, ಆ ಎಲ್ಲಾ ಕಷ್ಟಗಳನ್ನ ಸಹಿಸಿ ನಡೆಯುವ ಆತನಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಕ್ರೈಸ್ತರು ಎಂದ ಕೂಡಲೇ ಒಬ್ಬರು ನಮಗೆ ಕಷ್ಟ ಕೊಟ್ಟರು ಅಂತಂದಾಗ, ಒಬ್ರು ಏನಾದ್ರೂ ನಮಗೆ ಸಮಸ್ಯೆ ಮಾಡಿದ್ರು ಅಂತಂದಾಗ ಅದರ ಪ್ರತ್ಯುತ್ತರ ಯಾವ್ದಿರ್ಬೇಕು? ಪ್ರತ್ಯುತ್ತರ ಏನಿರ್ಬೇಕು? ಏನಿರ್ಬೇಕು? ಕ್ಷಮೆ ಇರಬೇಕು, ಸಹಿಸ್ಕೊಳ್ಳೋದಿರ್ಬೇಕು. ಆದ್ರೆ ಅನೇಕ ಬಾರಿ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಫಸ್ಟ್ ನಮ್ಗೆ ಏನಂತಂದ್ರೆ, ಅವ್ರು ಒಂದು ಕೊಟ್ರೆ ನಾವು ಎರಡು ಕೊಡೋಣ ಅಥವಾ ಅಷ್ಟೇ ಕೊಡೋಣ ಅನ್ನೋ ರೀತಿಯಲ್ಲೇ ಅನಿಸ್ತದೆ. ಆದ್ರೆ ಇವತ್ತಿನ ದಿವಸ ನಾವು ಎಲ್ಲ ಪ್ರಬುದ್ಧರಾದ ವಿಶ್ವಾಸಿಗಳ ಕರ್ತನ ಸನ್ನಿಧಾನದಲ್ಲಿ ಕೂತಿದ್ದೇವೆ. ನಾವು ಒಬ್ಬರು ನಮಗೆ ಈ ರೀತಿಯ ಒಂದು ಏಟನ್ನು ಕೊಟ್ಟಾಗ ನಾವು ತಿರುಗಿ ಅವರಿಗೆ
ಸಹಿಸಿಕೊಳ್ಳೋದನ್ನ, ಕ್ಷಮೆಯನ್ನ, ಅವರಿಗೋಸ್ಕರ ಪ್ರಾರ್ಥಿಸೋದನ್ನ, ಇದೆಲ್ಲವೂ ಕೂಡ ನಮ್ಮ ಒಳಗಡೆ ಇದೆ, ನಮ್ಮ ಸತ್ಯವೇದದಲ್ಲೂ ಇದೆ. ಆದ್ರೆ ಇದನ್ನ ಆ ಒಂದು ಪರಿಸ್ಥಿತಿ ಬರುವಾಗ ನಮಗೆ ಉಪಯೋಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇವತ್ತಿನ ದಿವಸ ನಾವು ಉಪಯೋಗಿಸಿಕೊಳ್ಳೋದಕ್ಕೋಸ್ಕರವಾಗಿ ಕರ್ತನ ಸಹಾಯವನ್ನು ಕೇಳಿಕೊಳ್ಳೋಣ ಪ್ರಿಯರೇ. ಆತನ ಕೃಪೆಗಾಗಿ ನಾವು ಬೇಡಿಕೊಳ್ಳೋಣ. ಹಲ್ಲೆಲೂಯಾ. ಯಾಕಂದ್ರೆ ನಿರಂತರವಾಗಿ ಈ ಒಂದು ವಿಚಾರ ಸಾಕ್ತಾ ಇದೆ ನಮ್ಮ ಜೀವಿತದಲ್ಲಿ. ನಿರಂತರವಾಗಿ ಯಾವಾಗಪ್ಪ ಹೋರಾಟ ನಿಲ್ಲುತ್ತೆ, ಯಾವಾಗಪ್ಪ ಯುದ್ಧ ನಿಲ್ಲುತ್ತೆ ಅಂತ ಅನ್ಕೊಂಡು ಕೇಳಾಗಿಲ್ಲ. ಯುದ್ಧ ಎಲ್ಲಾ ಸಮಯದಲ್ಲೂ ಇರುತ್ತೆ. ಅದಕ್ಕೋಸ್ಕರವಾಗಿ ಪೌಲನ ತಿಮೋತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. 1ನೇ ತಿಮೋತಿ 1:18 ವಚನದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. 1ನೇ ತಿಮೋತಿ 1:18 ವಚನದಲ್ಲಿ, ಮಗನಾದ ತಿಮೋತಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡುತ್ತೇನೆ. ಹಲ್ಲೆಲೂಯಾ. ಮಗನಾದ ತಿಮೋಥೆಯನೇ, ನಿನಗೆ ವೇದಿಕೆಯನ್ನ ಸಿದ್ಧ ಮಾಡಿದ್ದೇನೆ, ಮೈಕನ್ನ ಸಿದ್ಧ ಮಾಡಿದ್ದೇನೆ, ನಿನಗೆ ಆರಾಧನೆ ಮಾಡೋದಕ್ಕೆ ಕೀಬೋರ್ಡ್ ಅನ್ನ ಇಟ್ಟಿದ್ದೇನೆ, ನಿನಗೆ ಆರಾಧನೆ ಮಾಡೋದಕ್ಕೆ ಡ್ರಮ್ಸ್ ಹೊಡೆಯೋದಕ್ಕೆ ಜನ ನೇಮಿಸಿಕೋ, ಸಭೆಯನ್ನ ಕಟ್ಟಿಸಿಕೊಟ್ಟಿದ್ದೇನೆ, ನೀನು ಸಭೆ ನಡೆಸ್ಕೊಂಡು ಹೋಗು ಅಂತ ಅನ್ಕೊಂಡು ಪೌಲ ಹೇಳ್ತಾನೆ. ಏನ್ ಹೇಳ್ತಾ ಇದ್ದಾನೆ? ಯುದ್ಧ ಇದೆ, ಈ ದಿವ್ಯ ಯುದ್ಧವನ್ನ ನೀನು ನಡೆಸಬೇಕೆಂದು ನಾನು ಆಜ್ಞಾಪಿಸುತ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಈ ತಿಮೋಥೆಯನೆನ್ನುವನು ಆ ಪೌಲನ ಅಪೊಸ್ತಲನಾಗಿದ್ದಾನೆ. ತಿಮೋಥೆಯನೆನ್ನುವನು ಈತನು ಸೇವಕನಾಗಿದ್ದಾನೆ, ಒಬ್ಬ ಸಭಾಪಾಲಕನಾಗಿದ್ದಾನೆ. ಆತನು ಸೇವೆಗೋಸ್ಕರವಾಗಿ ಒಂದು ಸ್ಥಳದಲ್ಲಿ ಸಭೆಗೆ ನೇಮಿಸ್ತಾ ಇದ್ದಾರೆ. ಸೇವೆ ಅಂದ ಕೂಡಲೇ, ಒಂದು ಕುಟುಂಬ ಕ್ರಿಸ್ತ ಜೀವಿತ ಅಂದ ಕೂಡಲೇ ನಾವೇನು ಅಂದುಕೊಳ್ತೀವಿ? ಎಲ್ಲವೂ ಚೆನ್ನಾಗಿರುತ್ತೆ, ಎಲ್ಲವೂ ಬಹಳ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಯುದ್ಧನೇ ಇರಲ್ಲ ಅಂದುಕೊಳ್ತೇವೆ. ಆದ್ರೆ ಒಂದನ್ನು ನಾವು ತಿಳಿದುಕೊಳ್ಳುವಾಗ, ನಿರಂತರ ಪ್ರತಿ ಕ್ಷಣವು ಪ್ರತಿ ದಿನವೂ ಯುದ್ಧದ ರಣರಂಗದಲ್ಲಿ ನಾವು ಇರುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಯುದ್ಧ ಅದು? ದಿವ್ಯ ಯುದ್ಧ ಅಂತ ಅನ್ಕೊಂಡು ಪೌಲನೇ ಹೇಳ್ತಾ ಇದ್ದಾರೆ. ಅಂದ್ರೆ ಪವಿತ್ರವಾದ ಯುದ್ಧ, ನಮ್ಮ ಪವಿತ್ರತೆಯನ್ನ ಕಾಪಾಡಿಕೊಂಡು ನಡೆಯೋದಕ್ಕೆ ಆಗುವಂತ ಯುದ್ಧ ಆಗಿದೆ. ಹಲ್ಲೆಲೂಯಾ. ತಿಮೋಥೆಯನು ಆತನ ಮಗನೇ ಅಂತ ಕರೀತಿದ್ದಾರೆ. ಅಂದ್ರೆ ಆತ್ಮಿಕ ಮಗನಾಗಿ ತಿಮೋಥೆಯನು ಪೌಲನಿಗೆ ಹುಟ್ಟಿರುವುದನ್ನು ನಾವು ಗಮನಿಸುತ್ತೇವೆ. ಇಲ್ಲಿ ಆತನ ಹೇಳಿದ್ರೆ, ನೀನು ಧೈರ್ಯಗೊಳ್ಳಬೇಕು, ನೀನು ಕ್ರೈಸ್ತರ ದಿವ್ಯ ಯುದ್ಧವನ್ನ ನೀನು ಮಾಡಬೇಕು. ಹಲ್ಲೆಲೂಯಾ. ನಿನಗೆ ಯುದ್ಧದಲ್ಲಿ ತಿರುಗಿ ಓಡೋದಕ್ಕೋಸ್ಕರ ಅಥವಾ ನಿರಾಶೆಗೊಳ್ಳೋದಕ್ಕೋಸ್ಕರ ಅಥವಾ ಸೋತು ಹೋಗೋದಕ್ಕೋಸ್ಕರ ನೀನು ಕಾಯಲ್ಪಟ್ಟವನಲ್ಲ. ನೀನೇನಾಗಬೇಕು? ಧೈರ್ಯದಿಂದ ನೀನು ಮುನ್ನುಗ್ಗಬೇಕು. ಹಲ್ಲೆಲೂಯಾ. ನೋಡ್ರಿ, ನಾವು ಗೇಮ್ಸ್ ಅಲ್ಲಿ ಆಗಿರಬಹುದು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಹೋಗುವಾಗ, ಲೆವೆಲ್ ಕಡಿಮೆ ಮಾಡಿದ ಕಷ್ಟಗಳನ್ನ ಅಥವಾ ಹೋರಾಟಗಳನ್ನ ಅಥವಾ ಗೇಮ್ದು ಲೆವೆಲ್ ಅಥವಾ ಅದನ್ನ ತೀಕ್ಷ್ಣತೆಯನ್ನ ಕಡಿಮೆ ಮಾಡೋದಿಲ್ಲ. ಏನ್ ಮಾಡ್ತಾರೆ? ನೆಕ್ಸ್ಟ್ ಲೆವೆಲ್ ಹೋಗುವ ಜಾಸ್ತಿ ಮಾಡ್ತಾರೆ. ಖೋಖೋ ಟೀಮ್ ಆಗಿರ್ಬೋದು, ನಾವು ಮ್ಯಾಚ್ ನೋಡಕ್ ಹೋಗುವಾಗ ಇದು ಲೀಗಲ್ಲಿ ವಿನ್ ಆದ್ಮೇಲೆ ನಾವು ಫೈನಲ್ ಹೋಗುವಾಗ ಈ ಗಲ್ಲಿಯಲ್ಲಿ ಆಡುವಂತ ಯಾವುದೋ ಒಂದು ಕಾಂಜಿ ಟೀಮ್ ಜೊತೆ ನಾವು ಆಡೋದಿಲ್ಲ, ಅವ್ರ ಜೊತೆ ಆಡೋದಕ್ಕೆ ಸಿಗೋದಿಲ್ಲ. ಸ್ಟ್ರಾಂಗ್ ಆಗಿರುವ ಟೀಮ್ ಜೊತೆ ಆಡೋದಕ್ಕೆ ಸಿಗುತ್ತೆ. ಅದನ್ನ ನಾವು ಒಪ್ಕೊಳ್ತೇವೆ. ಆದ್ರೆ ನಮ್ಮ ಜೀವನ ಅಂತ ಅನ್ಕೊಂಡು ಬರುವಾಗ ನಮ್ಗೆ ಎಂದೂ ಕೂಡ ಕಷ್ಟ ಬರಬಾರದು, ಎಂದೂ ಕೂಡ ವೇದನೆ ಬರಬಾರದು, ಎಂದೂ ಕೂಡ ಬಾಧೆ ಬರಬಾರದು, ಎಂದೂ ಕೂಡ ಕಣ್ಣೀರು ಬರಬಾರದು ಅನ್ನೋ ರೀತಿಯಲ್ಲಿ ನಮ್ಮ ಮೆಂಟಾಲಿಟಿ, ಮನುಷ್ಯನ ಮನಸ್ಥಿತಿ ಆಗಿ ಬೆಳ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾವು ಸಿದ್ಧರಾಗದೆ, ಏನಕ್ಕೆ? ಯುದ್ಧಕ್ಕೋಸ್ಕರ ನಾವು ಸಿದ್ಧರಾಗಬೇಕಾಗಿದೆ. ಹಲ್ಲೆಲೂಯಾ. ತಿಮೋಥೆಯನಿಗೆ ಹೇಳ್ತಾ ಇದ್ದಾರೆ, ನೀನು ಸೇವೆ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ಹೋಗು ಅಂತ ಅನ್ಕೊಂಡು ತಿಮೋಥೆಯನಿಗೆ ಪೌಲನೇ ಹೇಳ್ತಾ ಇಲ್ಲ. ಪೌಲನೇ ಹೇಳ್ತಾ ಇದ್ದಾನೆ, ನೀನು ದಿವ್ಯ ಯುದ್ಧಕ್ಕೆ ನೀನು ಸಿದ್ಧರಾಗಬೇಕು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ 2ನೇ ತಿಮೋಥಿ 2ನೇ ಅಧ್ಯಾಯ 2ನೇ ವಚನ ಈ ರೀತಿಯಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. 2ನೇ ತಿಮೋಥಿ 2ನೇ ಅಧ್ಯಾಯ 2ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಹಲ್ಲೆಲೂಯಾ. ಕ್ರಿಸ್ತ ಜೀವಿತ ಎಂದು ನೋಡುವಾಗ, ಕ್ರಿಸ್ತ ಜೀವಿತ ಹೂವಿನ ಹಾಸಿಗೆಯಲ್ಲಿ ಮಲಗುವಂತ ಜೀವಿತವಲ್ಲ,
ಮುಳ್ಳುಗಳಿದ್ರೂ ಕೂಡ ಸಹಿಸಿಕೊಂಡು ಮಲಗುವಂತ ಜೀವಿತ ಕ್ರಿಸ್ತ ಜೀವಿತ ಆಗಿದೆ. ಹಲ್ಲೆಲೂಯಾ. ಹಾಗೆ ಜಯಿಸಿ ಬಂದವರಿಗೆ ಕರ್ತನ ಹೇಳ್ತಾ ಇದ್ದಾರೆ, ಜಯ ಹೊಂದುವವನಿಗೆ ನಾನು ಜಯಮಾಲೆಯನ್ನ ಕೊಡ್ತೇನೆ. ಹಲ್ಲೆಲೂಯಾ. ಜಯ ಹೊಂದುವವನಿಗೆ ಜಯಮಾಲೆಯನ್ನ ಕೊಡುತ್ತೇನೆ ಎಂದು ಕರ್ತನ ಹೇಳ್ತಾನೆ. ಹಲ್ಲೆಲೂಯಾ. ಒಳ್ಳೆ ಸೈನಿಕನು ನಾವಾಗಬೇಕಾಗಿದೆ. ಒಳ್ಳೆ ಸೈನಿಕರು, ನಾವು ಜಯ ಹೊಂದುವಂತ ಸೈನಿಕರು ನಾವು ಆಗಬೇಕಾಗಿದೆ. ಅದೇ ರೀತಿಯಲ್ಲಿ 2ನೇ ತಿಮೋತಿ, ಅದೇ ತಿಮೋತಿ ಹೇಳ್ತೀನಿ ನೋಡ್ರಿ, ತಿಮೋತಿ ನೀನು ಶ್ರಮೆಯನ್ನ ಅನುಭವಿಸ್ಬೇಕು, ನೀನು ಕಷ್ಟವನ್ನ ಎದುರಿಸಿ ನೀನು ಮುಂದೆ ಬರಬೇಕು. ನೋಡ್ರಿ, ಈ ಲೋಕದಲ್ಲೇ ನೀವು ಗಮನಿಸಿರಿ, ಯಾರು ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಆಗಿ ಮೇಲ್ ಬಂದಿದ್ದಾರೋ ಅವರು ಈಗಲೂ ಕೂಡ, ಅವರ ತಲೆಮಾರು ಕೂಡ ಅದನ್ನು ಅನುಭವಿಸ್ತಾ ಇದೆ. ಯಾರು ಸಡನ್ ಆಗಿ ಲಾಟರಿ ತರ ಹೊಡೆದು ಬಂದಿದ್ದಾರೆ ನೋಡಿ, ಈ ತಲೆ ಹೊಡೆದು ಅಥವಾ ಯಾರಿಗಾದ್ರೂ ಮೋಸ ಮಾಡಿ, ಯಾರಿಗಾದ್ರೂ ಸಾಲ ಕೊಟ್ಟು ರಿಟರ್ನ್ ಕೊಡದೆ, ಸಾಲ ತಗೊಂಡು ರಿಟರ್ನ್ ಕೊಡದೆ, ಈ ರೀತಿಯ ಒಂದು ಯಾವ್ದು ಬಿಸ್ನೆಸ್ ಗಳನ್ನು ಮಾಡಿದ್ದಾರೆ ನೋಡಿ, ಅವರ ಒಂದು ತಲೆಮಾರು ಉಳಿಯೋದಿಲ್ಲ. ಯಾವಾಗ ಕರಪ್ಷನ್ ನಮ್ಮ ಯಾವುದೇ ವಿಚಾರದಲ್ಲಿ ಇನ್ಕ್ಲೂಡ್ ಆಯಿತು, ಅದು ಎಂದಿಗೂ ಉಳಿಯೋದಿಲ್ಲ. ನಾವೇನು ಅಂದುಕೊಳ್ತೇವೆ, ನಾನು ಬುದ್ಧಿವಂತಿಕೆ ತೋರಿಸಿದೆ ಅಂತ ಅಂದ್ಕೊಳ್ತೇವೆ. ಇನ್ನೊಂದು ಬಹಳ ಆಶ್ಚರ್ಯಕರ ವಿಚಾರ ನೋಡಿ, ನಾವು ಬಿಗ್ ಬಜಾರ್ ಹೋಗ್ತೀವಿ, ಬಿಗ್ ಬಜಾರ್ ಹೋಗಿ MRP ರೇಟ್ಗೆ ಇದನ್ನೆಲ್ಲ ವಸ್ತುಗಳನ್ನ ತಗೋಬರ್ತೀವಿ. ದಾರಿ ಮಗ್ಗಲಲ್ಲಿರುವಂತ ಯಾರೋ ಒಬ್ಬ ಚಿಕ್ಕ ವ್ಯಾಪಾರಿ ಅವರ ಹತ್ರ ₹1 ₹2 ಗುಂಜಾಡಿ ಬಾರ್ಗೇನ್ ಮಾಡಿ ಅವನಿಗೇನು ಜಿಗುಪ್ಸಿ, ನಾನು ಯಾಕಪ್ಪ ವ್ಯಾಪಾರ ಒಂದೇ ಅನ್ನೋ ರೀತಿಯಲ್ಲಿ ಅಷ್ಟು ಮಟ್ಟಿಗೆ ಬಾರ್ಗೇನ್ ಮಾಡಿ ಅವನಿಗೆ ಟಾರ್ಚರ್ ಕೊಟ್ಟು ಅವನಿಗೆ ಆ ದಿನನೇ ಹೋಯ್ತು ಅನ್ನೋ ರೀತಿಯಲ್ಲಿ ಅವನಿಗೆ ಆಗುತ್ತೆ. ಆದ್ರೆ ಬಿಗ್ ಬಜಾರ್ ಅಲ್ಲಿ ಹೋಗಿ ಬಾರ್ಗೇನ್ ಮಾಡ್ರಿ, ಆ ಬಿಲ್ ತಗೊಂಡು ಯಾವುದೇ ಕಾರಣಕ್ಕೂ ಕೊಡಲ್ಲ. ಒಂದ ವಸ್ತು ಇಟ್ಟು ಹೋಗಿ, ಇಲ್ಲಾಂದ್ರೆ ಸೀದಾ ಹೋಗಿ ಅನ್ನೋದಿದೆ. ಸೊ ಬಾರ್ಗೇನ್ ಮಾಡ್ಬೇಕು. ಅವರು ಜಾಸ್ತಿನೇ ಲಾಭ ಇಟ್ಕೊಂಡೇ ಮಾತಾಡಿರ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಅವನು ಜಿಗುಪ್ಸೆ ಬರೋ ರೀತಿಯಲ್ಲಿ ಬಾರ್ಗೇನ್ ಮಾಡ್ತಾನೆ. ಜಿಗುಪ್ಸೆ ಬರೋ ರೀತಿಯಲ್ಲಿ ಬಾರ್ಗೇನ್ ಮಾಡಿದ್ರೆ ಪಾಪ ಅವನು ಕೆಲವು ಸರಿ ಸ್ವಲ್ಪ ಮುಖ ನೋಡೋಣ, ಅವ್ರದ್ದು ಮುಖ ನೋಡೋಣ. ಆ ಮುಖ ನೊಂದಿರೋ ಮುಖ ಆದ್ರೆ ಅಲ್ಲಿಗೆ ನಾವು ಬಿಟ್ಟು ಆ ರೇಟ್ಗೆ ಫಿಕ್ಸ್ ಆಗಿ ಅವನಿಗೊಂದು ₹1 ಲಾಭ ಇರ್ಲಿ ಅಂತ ಅನ್ಕೊಂಡು ನಾವು ನೆನೆಸ್ಕೊಂಡು ದೇವರಿಗೆ ಕೊಡೋದಕ್ಕೆ ನಮ್ಮ ದೇವರು ಕೊಟ್ಟಿದಾರಲ್ಲ, ಕೊಡೋ ರೀತಿಯಲ್ಲಿ ನಮ್ಮನ್ನ ಇಟ್ಟಿದಾರಲ್ಲ, ಅವನು ಸಂತೋಷವಾಗಿರಲಿ. ನಾನು ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಮಾತಾಡ್ತಿಲ್ಲ, ಚಿಕ್ಕ ವ್ಯಾಪಾರ, ಈ ಗುಡ್ಡೆ ತರಕಾರಿ ಇಟ್ಕೊಂಡು, ಈ ಗುಡ್ಡೆ ಸೌತೆಕಾಯಿ ಇಟ್ಕೊಂಡು ಮಾರುವಂತಹ ಚಿಕ್ಕ ವ್ಯಾಪಾರಿ ಬಗ್ಗೆ ನಾನು ಮಾತಾಡ್ತೇನೆ. ನಾವು ವ್ಯಾಪಾರ ಮಾಡುವಾಗ ಅದನ್ನೊಂದು ತಲೆ ಇರಲಿ. ಇನ್ನೊಂದು ನಡೆಯುತ್ತೆ ಏನಂದ್ರೆ, ಪಕ್ಕದಲ್ಲಿ ಯಾರೋ ನಮ್ಮನ್ನು ಕರ್ಕೊಂಡು ಹೋಗಿರ್ತಾರೆ, ಆ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಲಾಭ ಬರ್ಬೇಕಲ್ಲ ಅಂತ ಅನ್ಕೊಂಡು ನಾವು ಬಾರ್ಗೇನ್ ಮಾಡಿ ಪಾಪ ಅವನ ಅಳೋ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ ಪಾಪ, ನಾವು ಬಾರ್ಗೇನ್ ಮಾಡುವ ರೇಂಜಲ್ಲಿ. ಅದಕ್ಕೋಸ್ಕರವಾಗಿ ಅದನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಯಾಕಂದ್ರೆ ಎಲ್ಲಿ ನಾವು ಹೋರಾಟ ಮಾಡಬೇಕು, ಎಲ್ಲಿ ಹೋರಾಟ ಮಾಡಬಾರ್ದು ಅನ್ನೋದು ಗೊತ್ತಿರಬೇಕು. ಯುದ್ಧ ಮಾಡಕ್ ಹೋಗಿ ಎಲ್ಲೆಲ್ಲೋ ಯುದ್ಧ ಮಾಡಕ್ ಹೋಗಿ ನಮ್ಮ ಕ್ಯಾರೆಕ್ಟರ್ಗಳೆಲ್ಲ ಹೊರಗಡೆ ಬರ್ತವೆ ಅವೆಲ್ಲ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಎಲ್ಲಿ ತಿಮೋಥೆಯನ್ನು ಹೇಳ್ತಾ ಇದ್ದಾನೆ, ನೀನು ದಿವ್ಯ ಯುದ್ಧವನ್ನ ಮಾಡಬೇಕು. ಮನುಷ್ಯರು ಏನೋ ಅಂದ್ರು, ಮನುಷ್ಯರು ಏನೋ ಮಾತಾಡಿದ್ರು, ಮನುಷ್ಯರು ಏನೋ ಅಂದ್ರು ಅನ್ನೋದನ್ಕೊಂಡು ನೀನು ಶಾರೀರಿಕವಾಗಿ ಗುದ್ದಾಡಕ್ ಹೋಗಬೇಡ, ನೀನು ದಿವ್ಯ ಯುದ್ಧವನ್ನ ಮಾಡು ಎನ್ನುವುದನ್ನ ಪೌಲನ ಹೇಳ್ತಾ ಇದ್ದಾನೆ. ಅದೇ ರೀತಿ 2 ತಿಮೋಥಿ 3ನೇ ಅಧ್ಯಾಯ 10ರಿಂದ 11 ವಚನಗಳನ್ನು ನೋಡುವಾಗ ನೋಡ್ರಿ, ಇದು ಈ ಒಂದು ವಾಕ್ಯವನ್ನ ಈ ಲೋಕದಲ್ಲಿರುವಂತ ಯಾವ ಕ್ರೈಸ್ತನು, ಯಾವ ಅಪೋಸ್ತಲನು, ಈಗಿನ ದಿನಮಾನದಲ್ಲಿರುವಂತ ಯಾವ ಪ್ರವಾದಿಯು, ಯಾವ ಒಂದು ಅಪೋಸ್ತಲನು, ಯಾವ ಸಭಾ ಸೇವಕರು, ಯಾವ ಉಪದೇಶಕನು, ಯಾವ ಸುವಾರ್ತಿಕನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ನೀನಾದರೂ ನನ್ನನ್ನು ಅನುಸರಿಸುವವ, ಪೌಲನೇ ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ಅನುಸರಿಸುವವನಾಗಿದ್ದು ನನ್ನ ಬೋಧನೆಯನ್ನು ಅನುಸರಿಸು, ನನ್ನ ನಡತೆಯನ್ನು ಅನುಸರಿಸು, ನನ್ನ ಉದ್ದೇಶವನ್ನು ಅನುಸರಿಸು, ನನ್ನ ನಂಬಿಕೆಯನ್ನು ಅನುಸರಿಸು, ನನ್ನ ದೀರ್ಘ ಶಾಂತಿಯನ್ನು ಅನುಸರಿಸು, ನನ್ನ ಪ್ರೀತಿಯನ್ನು ಅನುಸರಿಸು, ನನ್ನ ಸೈರಣೆಯನ್ನ, ಇವುಗಳನ್ನು ಅಂತಿಯೋಕ್ಯ, ಇಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನು ತಿಳಿದವನಾಗಿದ್ದೆ. ಹಲ್ಲೆಲೂಯಾ. ಪೌಲನು ಈ ಒಂದು ಸೆಂಟೆನ್ಸ್ ಹೇಳ್ತಾ ಇದ್ದಾನಲ್ಲ, ಇದು ಯೇಸು ಕ್ರಿಸ್ತನ ಮಾತ್ರ ಹೇಳಿದ ನಂತರ ಹೇಳಿದ ಪೌಲನ ಮಾತ್ರನೇ. ಪೌಲನ ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಅನುಸರಿಸು. ಇದು ಯಾರು ಕೂಡ ನಾವು ಇನ್ನೊಬ್ಬರಿಗೆ ಹೇಳೋದಕ್ಕೆ, ನನ್ನನ್ನು ಅನುಸರಿಸುವುದು ಹೇಳೋದಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಅನೇಕವಾದ ಪರಿಸ್ಥಿತಿ ಸಂದರ್ಭಗಳು ಬರುವಾಗ ನಾನು ಎನ್ನುವುದು, ಅದು ಒಳಗಡೆ ಇರುವಂತ ನಿತಿನ್ ಅನ್ನೋದು ಹೊರಗಡೆ ಬರ್ತವೆ. ಒಳಗಡೆ ಇರುವ ನಿತಿನ್ ಹೊರಗಡೆ ಬರ್ತವೆ. ಆವಾಗ ನಮ್ಗೆ ಈ ರೀತಿಯ ಮಾತುಗಳನ್ನು ಆಡೋದಕ್ಕಾದ್ರೆ ಪೌಲನ ಹೇಳ್ತಾ ಇದ್ದಾನೆ, ಕ್ರಿಸ್ತನನ್ನು ಧರಿಸಿಕೊಂಡಂದ, ಕೇವಲ ಕ್ರಿಸ್ತನನ್ನು ಧರಿಸಿಕೊಂಡಿದ್ದಲ್ಲ, ಕ್ರಿಸ್ತ
ಕ್ರಿಸ್ತನ ಹಾಗೆ ಅದನ್ನು ಶಿಲುಬೆಗೆ ಹಾಕಿಸಲ್ಪಡ್ತದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಶಿಲುಬೆಯನ್ನು ನಮ್ಗೆ ಹೇಳಿದ್ದು ಯೇಸು ಕ್ರಿಸ್ತನ ಏನ್ ಹೇಳಿದ್ದು, ನೀವು ಶಿಲುಬೆಯನ್ನು ಹೊತ್ತುಕೊಂಡು ಬನ್ನಿರಿ. ಆದ್ರೆ ಪೌಲನು ಏನ್ ಹೇಳ್ತಾ ಇದ್ದಾನೆ, ನಾನು ಶಿಲುಬೆಯನ್ನು ಹೊತ್ತುಕೊಂಡಿದ್ದು ಮಾತ್ರ ಅಲ್ಲ, ನಾನೇ ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೇನೆ, ಪಾನ ದ್ರವ್ಯವಾಗಿ ನಾನು ಸಮರ್ಪಿಸಲ್ಪಟ್ಟಿದ್ದೇನೆ. ಈ ಪಾನ ದ್ರವ್ಯವಾಗಿ ಸಮರ್ಪಣೆ ಶಿಲುಬೆ ಹಾಕಿಸಲ್ಪಟ್ಟಿದ್ದು ತನ್ನ ಯಜಮಾನನಾದ ತನ್ನ ಒಡೆಯನಾದ ಯೇಸು ಕ್ರಿಸ್ತನ ಮಾತ್ರವೇ ಮಾತನಾಡಿದ್ದು ಅಂದ್ಕೊಂಡು ಪೌಲನಿಗೆ ಗೊತ್ತಿದ್ದು ಆತನು ತನ್ನನ್ನು ತಾನು ಯೇಸು ಕ್ರಿಸ್ತನ ರೀತಿಯಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಹೇಳ್ತಾ ಇದ್ದಾನೆ ತಿಮೋಥೆಯನಿಗೆ, ನೀನು ನನ್ನನ್ನು ಅನುಸರಿಸು, ನನ್ನ ಬೋಧನೆಯನ್ನು ಅನುಸರಿಸು, ನನ್ನ ನಡತೆಯನ್ನು ಅನುಸರಿಸು. ಇದು ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಉದ್ದೇಶವನ್ನು ಹೇಳಬಹುದು, ಆದ್ರೆ ನನ್ನ ನಂಬಿಕೆಯನ್ನ ಹೇಳಬಹುದು, ನನ್ನ ದೀರ್ಘ ಶಾಂತಿಯನ್ನ ಹೇಳಬಹುದು, ನನ್ನ ಪ್ರೀತಿ ಸೈರಣೆಯನ್ನು ಅನುಭವಿಸು ಅನ್ನುವಂತಹ ವಿಚಾರವನ್ನು ನಾವು ಹೇಳೋದಕ್ಕೆ ಸಾಧ್ಯ. ಇವತ್ತಿನ ದಿವಸ ಕರ್ತನು ನಮ್ಮಿಂದ ಬಯಸ್ತಿರುವುದು ನಾವು ಇನ್ನೊಬ್ಬರಿಗೆ ಮಾದರಿಯ ಜೀವಿತವನ್ನು, ನಮ್ಮ ಮಕ್ಕಳಿಗೆ ನಾವು ಮಾದರಿ ಆಗಬೇಕು, ನಮ್ಮ ಗಂಡನಿಗೆ ನಾವು ಮಾದರಿ ಆಗಬೇಕು, ನಮ್ಮ ಹೆಂಡತಿಗೆ ನಾವು ಮಾದರಿ ಆಗಿರಬೇಕು, ನಮ್ಮ ಸಭೆಯಲ್ಲಿ ನಾವು ಮಾದರಿ ಆಗಿರಬೇಕು, ನಮ್ಮ ಒಂದು ಇರುವಂತ ಸಮಾಜಕ್ಕೆ ನಾವು ಮಾದರಿ ಆಗಿರಬೇಕು. ಯಾವಾಗ ಮಾದರಿಯಾಗಿ ನಡೆಯುತ್ತೇವೋ, ನಮಗೊಂದು ಮೇರೆಯನ್ನ, ನಮಗೊಂದು ಲಿಮಿಟೇಷನ್ ಅನ್ನ ನಾವು ಯಾವಾಗ ಆಗ್ತೇವೋ, ನಾನಿದನ್ನು ಮಾಡಕೂಡುದು, ನಾನಿದನ್ನು ಹೇಳ್ಕೂಡುದು, ನಾನಿದನ್ನ ಆಲೋಚನೆ ಮಾಡಕೂಡುದು ಅಂದ್ಕೊಂಡು ಯಾವಾಗ ಇರ್ತೇವೋ ಆವಾಗ ಕರ್ತನು ನಮ್ಮನ್ನ ಶ್ರೇಷ್ಠ ಹೋರಾಟ ಮಾಡಿದವನು, ಒಳ್ಳೆ ನಂಬಿಕಸ್ಥನಾದ ಆಳು ಎಂದು ಆತನು ನಮ್ಮನ್ನ ಕರೆಯುವ ಆತನಾಗಿದ್ದಾನೆ. ಪ್ರಿಯ ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನೀನು ಹಿಂಸೆಗಳು ಕಷ್ಟಾನುಭವಗಳು ನೀನು ತಿಳಿದವನಾಗಿದ್ದಿ. ನಾನು ಎಂತೆಂತ ಹಿಂಸೆಗಳನ್ನ ಸಹಿಸಿಕೊಂಡನು, ಅವೆಲ್ಲವುಗಳಿಂದ ಯಾರು ಬಿಡಿಸಿದಂತೆ? ಕರ್ತನು ನನ್ನನ್ನು ಬಿಡಿಸಿದನು. ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನ ಕೂಡ ಹೇಳ್ತಾ ಇದ್ದಾನೆ, ಆ ಸೇವಕರಿಗೂ ಕೂಡ ಕರ್ತನ ಹೇಳ್ತಿರೋದಾದರೆ ಎಂತ ಹಿಂಸೆಗಳು ಬರಲಿ ಕೂಡ, ಎಷ್ಟೇ ಬಂದರೂ ಕೂಡ ನಮಗೆ ಸಹಿಸಲಾರದ ಶೋಧನೆಯನ್ನು ಕರ್ತನ ಕೊಡ್ತಾ ಇಲ್ಲ. ಆ ಸಹಿಸುತ್ತಿದ್ದಕ್ಕೆ ಶಕ್ತಿ ಇದೆ ಅಂದುಕೊಂಡು ದೇವರು ತಿಳಿದುಕೊಂಡವನಾಗಿ ಅದನ್ನು ಕೊಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ದೇವರು ನೋಡ್ರಿ, ಓಟ ಓಡದ ಮೇಲೆನೆ ಮೆಡಲ್ ಸಿಗೋದು, ಓಟ ಓಡದ ಮೇಲೆನೆ ಫಸ್ಟ್ ಸೆಕೆಂಡ್ ಥರ್ಡ್ ಸಿಗೋದು. ಓಟ ಇಲ್ಲದೆ ಸುಮ್ನೆ ಬನ್ರಿ ನಿಂತ್ರಿ ಮೆಡಲ್ ಹಾಕ್ತೀನಿ ಅಂದ್ಕೊಂಡು ಯಾರು ಅನ್ನೋದಿಲ್ಲ. ಅದಕ್ಕೋಸ್ಕರವಾಗಿ ಕರ್ತನು ನಮಗೆ ಓಟ ಓಡುವುದಕ್ಕೆ ಒಂದು ಸಿಚುವೇಶನ್ ಅನ್ನ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ಒಪ್ಪಿಕೊಂಡವರಾಗಿ ಆ ಒಂದು ಕರ್ತನ ಕೈಯಿಂದ ನಾವು ಜಯಮಾಲೆಯನ್ನು ಹೊಂದುವುದಕ್ಕೋಸ್ಕರವಾಗಿ ಸಿದ್ಧರಾಗೋಣ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆಗೆ ಸೇವಕರು, ಈ ಕಾನ್ವರ್ಸೇಷನ್ ಸೇವಕರು ಮತ್ತು ದೇವರ ಮಧ್ಯದಲ್ಲಿ ಕಾನ್ವರ್ಸೇಷನ್ ಮುಗಿಯುವುದಕ್ಕೆ ಬಂತು. ಸೇವಕರು ಈ ರೀತಿಯಲ್ಲಿ ಹೇಳ್ತಾರೆ, ನನ್ನ ಕೃಪೆ ನಿನಗೆ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾದ ಹೇಳಿದ ಕೂಡಲೇ ಸೇವಕರಿಗೆ ಒಂದು ಪ್ರಶ್ನೆ ಉಳಿಯುತ್ತೆ ಅವರಿಗೆ. ಏನಂತಂದ್ರೆ, ಒಂದು ವೇಳೆ ನಾನೇನಾದ್ರೂ ಸೋತ್ರೆ ನೀನ್ ನನ್ನನ್ನು ಬಿಟ್ಟು ಬಿಡ್ತೀಯಾ ಅಂತ ಅನ್ಕೊಂಡು ಕೇಳಿದಾಗ ಕರ್ತನೆ ಹೇಳ್ತಾರೆ, ಇಲ್ಲ, ನನ್ನ ಪ್ರೀತಿ ನಿನ್ನ ಮೇಲೆ ಶಾಶ್ವತವಾಗಿರುವುದು. ಹಲ್ಲೆಲೂಯಾ. ನೀನು ಸೋಲುವುದಕ್ಕೆ ಕರೆಯಲ್ಪಟ್ಟಿಲ್ಲ, ನೀನು ಜಯಮಾಲೆಯನ್ನು ಹೊಂದುವುದಕ್ಕೆ ಕರೆಯಲ್ಪಟ್ಟಿದ್ದೀಯ. ಹಲ್ಲೆಲೂಯಾ. ಸೋತು ತಲೆ ತಗ್ಗಿಸಿ ನಿಲ್ಲಿಸುವುದಕ್ಕೋಸ್ಕರ ನಾವು ಕರೆಯಲ್ಪಟ್ಟಿಲ್ಲ ಪ್ರಿಯರೇ, ನಾವು ಜಯಮಾಲೆಯನ್ನು ಹೊಂದುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಯಾಕೆಂದ್ರೆ ಆತನ ಕೃಪೆ, ಆತನ ಪ್ರೀತಿ ಅದು ಶಾಶ್ವತವಾಗಿರುವುದೆಂದು ಕರ್ತನೆ ಹೇಳಿದ್ದಾನೆ. ಹಲ್ಲೆಲೂಯಾ. ಆತನ ಎಂದಿಗೂ ಕೂಡ ನೋಡ್ರಿ, ಪೇತ್ರನು ಆತನು ಒಂದು ಬಾರಿ ಮೂರು ಸಾರಿ ಅಲ್ಲೆಗಳಿಂದ, ಆದ್ರೆ ತದನಂತರ ದೇವರ ಮುಖವನ್ನು ನೋಡಿ ಪಶ್ಚಾತ್ತಾಪ ಪಟ್ಟ. ತದನಂತರ ಮತ್ತೆ ಕೂಡ ಆತನಿಗೆ ಯೇಸು ಕ್ರಿಸ್ತನ ಇಲ್ಲ ಅಂತಂದಾಗ ಆದ್ರೆ ತನ್ನ ಮನೆ ಖರ್ಚಿಗೆ ಏನ್ ಮಾಡ್ಲಿ ಅಂತ ಅಂದುಕೊಂಡು ಮೀಡಿಯಾಕ್ಕೆ ಹೋಗ್ತಾನೆ. ಮೀಡಿಯಾಕ್ಕೆ ಹೋದಂತ ಸಂದರ್ಭದಲ್ಲಿ ದಡದಲ್ಲಿ ಆವಾಗಲೂ ಕೂಡ ಯೇಸು ಕ್ರಿಸ್ತನ ಬಿಡಿದ ಪುನರುತ್ಥಾನ ಹೊಂದಿದ ಯೇಸು ದಡದಲ್ಲಿ ನಿಂತು ಪೇತ್ರನನ್ನ ಕರೀತಿದ್ದಾರೆ. ಪೇತ್ರನಿಗೆ ನೆನಪು ಮಾಡಿ ಕೊಡ್ತಾ ಇದ್ದಾನೆ, ನಿನ್ನನ್ನು ನಾನು ಏನಕ್ಕೆ ಕರೆದಿದ್ದೀನಪ್ಪ? ಮೀನ್ ಹಿಡಿಯಕ್ಕೆ ಕರಿತಿದ್ದೀನ ಅಥವಾ ಮನುಷ್ಯರನ್ನ ಹಿಡಿದಕ್ಕೆ ಕರಿತಿದ್ದೀನ? ನಿನ್ನ ಮನುಷ್ಯರನ್ನ ಬೆಸ್ತರನ್ನಾಗಿ ಪೊಸಿಷನ್ ಕೊಟ್ಟವ್ ನಾನು. ನೀನ್ ನೋಡುವಾಗ ಮತ್ತೆ ಮೀನ್ ಹಿಡಿಯಕ್ಕೆ ಹೋಗಿದ್ಯಲ್ಲ, ಕರ್ತನು ಆತನನ್ನ ಬಲಪಡಿಸಿದನು. ನೋಡಿ, ಇವತ್ತಿನ ದಿವಸ ಪ್ರತಿಯೊಬ್ಬರನ್ನ ನೀವು ಜಯವನ್ನು ಹೊಂದುವುದಕ್ಕೆ ಕರ್ತನು ನಿಮ್ಮನ್ನ ಬಲಪಡಿಸ್ತಾ ಇದ್ದಾನೆ. ಕರ್ತನು ಬಲಪಡಿಸುವುದನ್ನು ನಾವು ರಿಸೀವ್ ಮಾಡೋಣ. ಹಲ್ಲೆಲೂಯಾ. ತದನಂತರ ಆಗ ಸೇವಕರು ಈ ಲೋಕದ ಮತ್ತು ಅದೋ ಲೋಕದ ಶಕ್ತಿ ನನ್ನಿಂದ, ಅಂದ್ರೆ ಸೇವಕರಿಗೆ ಈ ರೀತಿಯಲ್ಲಿ ಹೇಳ್ತಾರೆ, ಈ ರೀತಿಯಲ್ಲಿ ಆ ಮಾತನ್ನ ದೇವರು ಹೇಳ್ತಾರೆ, ಈ ಲೋಕದ ಮತ್ತು ಅದೋ ಲೋಕದ ಶಕ್ತಿ ನಿನ್ನಿಂದ ನನ್ನನ್ನು ಬೇರೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳ್ತಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಒಬ್ಬರೇ ನಮ್ಮನ್ನ ಯೇಸು ಕ್ರಿಸ್ತನಿಂದ ಅಗಲಿಸುವವರು ಯಾರು? ನಮ್ಮನ್ನ ಯೇಸು ಕ್ರಿಸ್ತನಿಂದ ಅಗಲಿಸುವವರು ಯಾರು?
ಆದ್ರೆ ಅಗಲುವಿಕೆ ಸ್ವಲ್ಪ ಮಟ್ಟಿಗೆ ನಡೆದಿದೆ. ಹೇಗೆ ಎಂದು ನೋಡುವಾಗ ನಮ್ಮ ಪ್ರಾರ್ಥನೆ ಜೀವಿತ ಕಡಿಮೆ ಆಗಿದೆ. ಪ್ರಾರ್ಥನೆ ಸಮಯಕ್ಕೆ ಕರ್ತನಿದ್ದಾನೆ, ಆದ್ರೆ ನಾವಲ್ಲಿಲ್ಲ. ಅಥವಾ ಸತ್ಯವೇದ ಓದುವಂತ ಸಮಯ ಅಥವಾ ಓದುವಂತ ನಾವು ಸ್ಪೆಂಡ್ ಮಾಡೋದ ಸಮಯ ನಮಗೆ ಬೇರೆ ವಿಚಾರದಲ್ಲಿ ನಮಗೆ ಸ್ಪೆಂಡ್ ಮಾಡೋದಕ್ಕೆ ಸಮಯ ನೆನಪಾಗುತ್ತೆ, ಅಥವಾ ಅದು ಚಂದ ಅಂತ ಅನ್ಸುತ್ತೆ. ಆದ್ರೆ ಸತ್ಯವೇದವನ್ನು ಹಿಡಿದು 1 ವಾಕ್ಯ ಅಥವಾ 5 ವಾಕ್ಯ 10 ವಾಕ್ಯವನ್ನು ಓದುವುದಕ್ಕೆ ನಮಗೆ ಸಮಯ ಇಲ್ಲದಂತಾಗಿದೆ. ನಾವು ಅದನ್ನ ಬ್ಯುಸಿ ಆಗಿದ್ದೀನಿ ಅಂತ ಅನ್ಕೊಂಡು ಹೇಳ್ತೀವಿ. ನಿಜವಾಗ್ಲೂ ಬ್ಯುಸಿ ಇದೀವಾ? ನಿಜವಾಗ್ಲೂ ಒಂದು 5-10 ವಾಕ್ಯ ಓದೋಕೆ ಆಗದಷ್ಟು ಇವತ್ತಿನ ದಿವಸ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. 5-10 ವಾಕ್ಯಗಳು, ಕೇವಲ 5-10 ವಾಕ್ಯ. ನೋಡ್ರಿ, ಈ ಕ್ರಿಸ್ತನ ವಿಚಾರದಲ್ಲಿ ನಾವು ನಮ್ಮ ಮೈಂಡ್ ಇದೆಯಲ್ಲ, ಇದು ಬಹಳ ಚಂಚಲ. ಇದನ್ನ ಟ್ರೈನ್ ಅಪ್ ಮಾಡಬೇಕು. ಹೆಂಗ್ ಟ್ರೈನ್ ಅಪ್ ಮಾಡಬೇಕು? ಇದಕ್ಕೆ ಒಂದೇ ಸಲ ಚಾಪ್ಟರ್ ಗಟ್ಟಲೆ ಕೊಟ್ರೆ ಆಗೋದಿಲ್ಲ. ನಮ್ಮ ಮೈಂಡ್ ನಾವು ಅರ್ಥ ಮಾಡ್ಕೋಬೇಕು. ಅವಾಗ ಏನ್ ಮಾಡ್ಬೇಕು? ಖಾಲಿ 1 ವಾಕ್ಯ ಮಾತ್ರ ಓದಿ, 1 ವಾಕ್ಯ ಮಾತ್ರ ಓದಿ, 5 ನಿಮಿಷ ಮಾತ್ರ ಪ್ರಾರ್ಥನೆ ಮಾಡಿ. ಜಾಸ್ತಿ ಮಾಡೋದು ಬೇಡ, 5 ನಿಮಿಷ ಮಾತ್ರ ಬೇಡ. ದೇವರ ವಾದ ನೀನು ತುಸು ನನ್ನ ಎಳೆದರೆ ಮೆಲ್ಲನೆ ನನ್ನ ಸಂಪೂರ್ಣವಾಗಿ ಎಳೆದು ಬಿಡ್ತೇನೆ. ಹಲ್ಲೆಲೂಯಾ. ನೀನು ನೆಕ್ಸ್ಟ್ 5 ನಿಮಿಷ ಕೂತ ನೆಕ್ಸ್ಟ್ ಎದ್ದೇಳೋದು ಎಷ್ಟು ಗಂಟೆ ಗೊತ್ತಾ? 1 ಗಂಟೆ ಆದ್ಮೇಲೆ 2 ಗಂಟೆ. ಹಲ್ಲೆಲೂಯಾ. ದೇವರ ಪ್ರೀತಿ ಅಷ್ಟು ಬಲವಾಗಿದೆ ಅದಕ್ಕೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನಗೆ 1 ಗಂಟೆ ಟೈಮ್ ಇಲ್ಲ, ಅರ್ಧ ಗಂಟೆ ಟೈಮ್ ಇಲ್ಲ, 1/4 ಗಂಟೆ ಟೈಮ್ ಇಲ್ಲ ಅಂತ ಅನ್ಕೊಂಡು ಸಮಯದ ಮಿತಿಯನ್ನು ಹೇಳುವುದನ್ನ ಬಿಟ್ಟು ಒಂದೇ ವಾಕ್ಯ ಸಾಕು, 5 ನಿಮಿಷ ಸಾಕು. ಕರ್ತನ ಸನ್ನಿಧಾನದಲ್ಲಿ ಒಂದು ಹಾಡಾಡಿ ಒಂದು ಪ್ರಾರ್ಥನೆ ಮಾಡಿ ಎದ್ದೇಳಿದ್ರೆ ಮುಂದಿನ ದಿನಮಾನದಲ್ಲಿ ನಿಮ್ಮನ್ನ ಗಂಟಲೆ ಕೂತು ಸಮಯವನ್ನು ಅನುಗ್ರಹಿಸಿ ಸಮಯವನ್ನು ಮೀಸಲಿಟ್ಟು ನಡೆಸುವ ಕರ್ತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕರ್ತನ ಹೇಳ್ತಾ ಇದ್ದಾರೆ, ಇವತ್ತಿನ ದಿವಸ ನನ್ನ ಪ್ರೀತಿ ನನ್ನ ಕೃಪೆ ನಿಮ್ಮ ಮೇಲೆ ಶಾಶ್ವತವಾಗಿರ್ತದೆ. ಹಲ್ಲೆಲೂಯಾ. ಅನೇಕ ಬಾರಿ ನೋಡ್ರಿ, ನಾವು ಏನು ಪ್ರಾರ್ಥನೆ ಮಾಡಿರೋದಿಲ್ಲ, ಏನು ನಾವು ಕರ್ತನ ಸನ್ನಿಧಾನದಲ್ಲಿ ಹೋಗಿರೋದಿಲ್ಲ, ಆದ್ರೂ ಕೂಡ ಅದ್ಭುತಗಳು ನಡೀತಾವಲ್ಲ, ಆದ್ರೂ ಕೂಡ ದೇವರು ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡ್ತಾನಲ್ಲ, ಆದ್ರೂ ನಮ್ಮ ಪಕ್ಷದಲ್ಲಿ ಕರ್ತನು ನಿಂತು ಅನೇಕ ಕಾರ್ಯಗಳನ್ನು ಮಾಡ್ತಾನಲ್ಲ. ಇದನ್ನ ನಾವು ಫೀಲಿಂಗ್ಸ್ ಅನ್ನ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಸತ್ತ ಹೆಣಕ್ಕೂ ನಮಗೂ ಡಿಫ್ರೆನ್ಸೇ ಇಲ್ಲ. ಯಾಕಂದ್ರೆ ಸತ್ತ ಹೆಣದ ಮೇಲೆ 25 kg ಅಕ್ಕಿ ಇಟ್ಟರು ಕೂಡ ಏನ್ ಸಮಸ್ಯೆ ಇಲ್ಲ, ಅದೇನು ತಡ್ಕೊಳುತ್ತೆ, ಅದು 100 kg ಇಡಿ ತಡ್ಕೊಳುತ್ತೆ ಅದು. ಆದ್ರೆ ಜೀವಂತ ಇದ್ರೆ ಅವವ ಅಂತ ಅನ್ಕೊಂಡು ಹೇಳುತ್ತೆ. ಅದೇ ರೀತಿಯಲ್ಲಿ ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಒಪ್ಪಿಸಿಕೊಡೋದಾದ್ರೆ ಕರ್ತನು ಆತನ ಕೃಪೆಯಿಂದ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಇವತ್ತಿನ ದಿವಸದಿಂದ ನಮ್ಮ ಲೈಫ್ ನ ಚೇಂಜ್ ಮಾಡೋಣ ಪ್ರಿಯರೇ. ನಾವು ವಾಕ್ಯಗಳನ್ನು ತುಂಬಾ ಕೇಳ್ತಾ ಇದ್ದೇವೆ, ವಾಕ್ಯಗಳನ್ನು ತುಂಬಾ ಧ್ಯಾನ ಮಾಡ್ತಾ ಇದ್ದೇವೆ. ನಮ್ಮ ಲೈಫ್ ಜೀವಿತ ಬದಲಾಗಿಲ್ಲ ಅಂತಂದ್ರೆ ಏನು ವಾಕ್ಯ ಕೇಳಿದ್ರು ವ್ಯರ್ಥನೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ಜೀವಿತ ಬದಲಾವಣೆ ಆಗ್ಲಿ. ದೇವರಿಗೆ ಒಂದು 5 ನಿಮಿಷದ ಟೈಮ್ ಕೊಡೋಣ. 5 ನಿಮಿಷದ ಟೈಮ್ ಕೊಡೋ. 1 ವಾಕ್ಯ 2 ವಾಕ್ಯ ಓದಿ ನಾವು ಕೆಲಸದ ಕಾರ್ಯಗಳಿಗೆ ಹೋಗೋಣ. ನಮ್ಮ ಒಂದು ದಿನನಿತ್ಯದ ಕಾರ್ಯಗಳನ್ನ ಮಾಡೋಣ. ಒಂದು ಹಾಡನ್ನ ಹಾಡಿ ದೇವರಿಗೆ ನಾಮವನ್ನು ಮಹಿಮೆಪಡಿಸಿ ಕಾಲಕ್ಕೆ ಒಂದು ಹಾಡಿದ್ರೆ ಸ್ತೋತ್ರ ಅಂತ ಹೇಳಿ ಆಮೇಲೆ ಅನ್ಕೊಂಡು ಹೋಗುವುದಾದ್ರೂ ಪರವಾಗಿಲ್ಲ. ಇವತ್ತಿನ ದಿವಸ ಅದನ್ನ ಮಾಡೋಣ. ಕರ್ತನ ಸನ್ನಿಧಾನದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ಪ್ರಿಯರೇ. ಒಂದು ನಿರ್ಧಾರ ಮಾಡಿಕೊಳ್ಳೋಣ ಪ್ರಿಯರೇ. ನಾನು 1 ಗಂಟೆ, ಅರ್ಧ ಗಂಟೆ, 2 ಗಂಟೆ ಪ್ರಾರ್ಥನೆ ಮಾಡುವವರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾರಿಗೆ ಇದರಲ್ಲಿ ಕಷ್ಟಗಳು ಆಗ್ತಿದೆಯೋ, ಯಾರಿಗೆ ಈ ಹೋರಾಟ ಆಗ್ತಾ ಇದೆಯೋ, ಯಾರಿಗೆ ಈ ಒಂದು ಯುದ್ಧದಲ್ಲಿ ಜಯಿಸೋದಕ್ಕೆ ಆಗ್ತಾ ಇಲ್ವೋ ಅವರಿಗೆ ನಾನು ಹೇಳ್ತಾ ಇದ್ದೇನೆ, ಕರ್ತನ ಸನ್ನಿಧಾನದಲ್ಲಿ ಕೇವಲ 5 ನಿಮಿಷಗಳ ಕಾಲ ನಾವು ಕಳೆಯುವವರಾಗೋಣ. ಒಂದು ವಾಕ್ಯವನ್ನ ಓದಿ ನಾವು ದೇವರ ನಾಮವನ್ನು ಮಹಿಮೆಪಡಿಸಿದ ಆ ವಾಕ್ಯವನ್ನು ನಮ್ಮದಾಗಿಸಿಕೊಳ್ಳೋಣ. ಅದೇ ರೀತಿಯಲ್ಲಿ ಕೇವಲ ಒಂದು ಹಾಡನ್ನ ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ಕರ್ತನು ನಮ್ಮನ್ನ ಬಲವಾಗಿ ಆತನ ರಾಜ್ಯಕ್ಕೋಸ್ಕರ ನಡೆಸುವ ಆತನಾಗಿದ್ದಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ಇವತ್ತಿನ ದಿವಸ ಕರ್ತನೇ ಅನೇಕರ ಜೀವನದಲ್ಲಿ ಕರ್ತನೇ ನಿನ್ನ ಸಾನ್ನಿಧ್ಯ ಇಳಿದು ಬರದಕ್ಕಾಗಿ ಸ್ತೋತ್ರ ಯೇಸಪ್ಪ. ನಿನ್ನ ಪ್ರಸನ್ನ ಇಳಿದು ಬರದಕ್ಕಾಗಿ ಸ್ತೋತ್ರ ಯೇಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಪರಿಶುದ್ಧನೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನೇ ಸರ್ವವಲ್ಲಭನೇ ಮಹಿಮೆಯುಳ್ಳ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಸ್ತುತಿ ಘನ ಮಾನ ಮಹಿಮೆಗೆ ಯೋಗ್ಯನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನನ್ನು ಕೊಂಡಾಡುತ್ತೇವೆ, ಮಹಿಮೆ ಪಡಿಸುತ್ತೇವೆ ಸ್ವಾಮಿ. ಕರ್ತನೇ, ಇವತ್ತಿನ ದಿವಸ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂತಹ ನಿನ್ನ ಕೃಪೆಗಾಗಿ ಸ್ತೋತ್ರ. ಕರ್ತನೇ ರಾಜ ಪರಿಶುದ್ಧನಾದ ದೇವರೇ, ನಾವು ಮತ್ತೆ ನಿನ್ನ ಕಡೆ ತಿರುಗುವ ಹಾಗೆ, ಏನೇ ಕಷ್ಟಗಳಿದ್ದರು, ಏನೇ ಬಾಧೆಗಳಿದ್ದರು, ನಾವು ನಿನ್ನಿಂದ ದೂರವಾಗದ ಹಾಗೆ ನಿನ್ನ ಪ್ರೀತಿ ನಿನ್ನ ಕೃಪೆ ಶಾಶ್ವತವಾಗಿರುವ ಕಾರ್ಯ ಮಾಡು. ಕರ್ತನೇ, ಇದಕ್ಕೆ ವಿರುದ್ಧವಾಗಿ ನಿನ್ನ ಪ್ರೀತಿಯಿಂದ ನಿನ್ನ ಕೃಪೆಯಿಂದ ದೂರವಾಗುವಂತೆ ನಮ್ಮನ್ನು ಎಳೆಯುವಂತ ಎಲ್ಲಾ ಸೈತಾನನ ಅಂಧಕಾರ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ದಿನ ತಾನೇ ನಡೆಸು.
ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ. ಜೀವ ಉಳ್ಳ ತಂದೆ,